ಒಂದು ಕೆಂಪೇಗೌಡರ ಕುಲಸ್ಥರು ಇವತ್ತು ನಮ್ಗೆಲ್ರಿಗೂ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಒಂದು ಒತ್ತು ಕೊಟ್ಟು ಬೆಂಗಳೂರಿಗೆ ಏನು ಈಗ ಕೆಂಪೇಗೌಡರು ಅಭಿವೃದ್ಧಿ ಮಾಡಿದ್ರು ಅದೇ ರೀತಿ ಈ ಒಂಥರ ಮರಿ ಕೆಂಪೇಗೌಡರು ನಮ್ಮ ಡಿ ಕೆ ಶಿವಕುಮಾರನವರು ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆನೂ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಯಾಗಿ ಕಟ್ತಾರೆ. ಮುಂಬರುವಂತ 2028ಕ್ಕೆ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರನ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈಗ ತಮ್ಗೆಲ್ಲ ತಿಳಿದಿರುವಂತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಷ್ಟಪಟ್ಟು ಪಕ್ಷನೇ ನನ್ನ ತಾಯಿ, ಪಕ್ಷನೇ ನನ್ನ ದೇವರು ಅಂತ ಯಾರು ನಂಬಿರ್ತಾರೋ ಅವರಿಗೆ ಪಕ್ಷ ಖಂಡಿತವಾಗ್ಲೂ ಸ್ಥಾನಮಾನಗಳನ್ನ ಕೊಡ್ತದೆ. ನಾವೆಲ್ಲ ಒಂದು ತಾಳ್ಮೆಗೆಡೋದು ಬೇಡ. ಈಗ ಮೋಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ವಿಡಿಯೋಗಳು ಕೂಡ ನೋಡಿದೆ. ಪುಟ್ಟವಂಜನಪ್ಪನವರು ತಾಳ್ಮೆಗೆಡೋದು ಬೇಡ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಪಕ್ಷದ ಹಿಂದೆ ಕೂಡ ನೀವು ದುಡುಕಿ ಪಕ್ಷಕ್ಕೆ 2 ಸಾರಿ ವಿರೋಧವಾಗಿ ನೀವು ಕೆಲಸ ಮಾಡಿದ್ರಿ. ಇನ್ನು ಮುಂದೆ ನೀವು ಪಕ್ಷಕ್ಕೆ ವಿರೋಧವಾಗಿ ಕೆಲಸ ಮಾಡೋದು ಬೇಡ. ಈಗಾಗಲೇ ನೀವೇ ಡೈರೆಕ್ಟ್ ಆಗಿ ಹೇಳ್ತಿದ್ದೀರಿ ಪುಟ್ಟವಂಜನಪ್ಪ ವರ್ಸಸ್ JDS ಅಂತ. ಅಂದ್ರೆ ಪುಟ್ಟವಂಜನಪ್ಪ ಇಂಡಿಪೆಂಡೆಂಟ್ ಅಂತ ನೀವು ಹೇಳ್ಕೊಳ್ತಿದ್ದೀರಿ. ಇಂಡಿಪೆಂಡೆಂಟ್ ಅನ್ನ ಮತ್ತೆ ನೀವು ಈಗಾಗಲೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ರಿಗೂ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ನಿಮ್ಮಲ್ಲೂ ಕೆಲವರು ಮುಖಂಡರು ನಿಮ್ ಜೊತೆಲಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಮುಜುಗರಕ್ಕೀಡು ಮಾಡಬೇಡ್ರಿ. ಕಾಂಗ್ರೆಸ್ ಪಕ್ಷನ ಮುಜುಗರಕ್ಕೀಡು ಮಾಡ್ತಿದ್ದೀರಿ ತಾವು ಅನ್ನೋ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ತಾವು ಹಿಂದೆ 2023ರಲ್ಲಿ 2018ರಲ್ಲಿ ಎರಡರಲ್ಲೂ ಕೂಡ ತಾವು ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಿದ್ರಿ. ಈಗಲೂ ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಕ್ ಹೊರಟಿದ್ರಿ. ನೀವು ಮುಂಬರುವಂತ ಚುನಾವಣೆಗಳಿದ್ದಾವೆ. ನೀವೇನ್ ಮಾಡ್ತೀರಾ? ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ನಾನು ಕಾಂಗ್ರೆಸ್ ಅಂತ ಜನಗಳಲ್ಲೆಲ್ಲ ಕನ್ಫ್ಯೂಸ್ ಮಾಡಿ ಕಾಂಗ್ರೆಸ್ನ ಹೊಡೆಯೋ ಕೆಲಸ ಮಾಡ್ತಿದ್ದೀರಿ. ಇರ್ಲಿ, ನೀವು ಕಾಂಗ್ರೆಸ್ನ ಹೊಡೆಯೋ ಕೆಲಸ ದಯವಿಟ್ಟು ಮಾಡಕ್ ಹೋಗಬೇಡಿ. ಏನೇ ಇದ್ರು ನಮ್ಗೆ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ತಗೋತಾರೆ. ನೀವು ಕೂಡ ಪಕ್ಷಕ್ಕೆ ದುಡಿತಾ ಇದ್ದೀರಿ, ದುಡೀರಿ. ನಾನು ಪಕ್ಷಕ್ಕೆ ದುಡಿತಾ ಇದ್ದೀನಿ. ಗೊತ್ತಿಲ್ಲ ನೀವು ಪಕ್ಷಕ್ಕೆ ದುಡಿತಾ ಇದ್ದೀನಿ ಅಂತ ಹೇಳ್ತೀರಿ. ಅದು ಯಾವಾಗ ನೀವು ಪಕ್ಷದಲ್ಲಿ ಇರ್ತೀರೋ ಯಾವಾಗ ಇರಲ್ವೋ ಅದು ನಿಮ್ಗೆ ಗೊತ್ತಿರಬೇಕು. ಈಗ ನೋಡಿ, ಮೊನ್ನೆಯಿಂದ ಗೊತ್ತಿಲ್ಲ ನಿಮ್ಗೆ ಏನಾಗಿದೆ ಅಂತ. ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ. ಇಂಡಿಪೆಂಡೆಂಟ್ ವರ್ಸಸ್ JDS ಅಂತ ಇದ್ದೀರಿ. ಪುಟ್ಟವಂಜನಪ್ಪ ವರ್ಸಸ್ JDS ರವಿಕುಮಾರ್ ಅಂತೀರಿ. ಕಾಂಗ್ರೆಸ್ ಅನ್ಲಿಲ್ಲ ನೀವು. ಅಂದ್ರೆ ನಿಮ್ ಉದ್ದೇಶ ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಬರಲ್ಲ ಅಂತ ತಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಗೊತ್ತಾಗ್ತಾ ಇಲ್ಲ ನಮ್ಗೆ ಏನು ಅಂತ. ನಾವಂತೂ ಕಾಂಗ್ರೆಸ್ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟು ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಕಾಂಗ್ರೆಸ್ ಮುಖಂಡನಿಗೆ ಕಾರ್ಯಕರ್ತನಿಗೆ ತೊಂದರೆ ಆದ್ರೆ ಮೊದಲನೇ ಪ್ರಜೆಯಾಗಿ ನಾನು ಅಲ್ಲಿ ಇರಬೇಕು, ಇದ್ದೀನಿ, ಮುಂದೆ ಕೂಡ ಇರ್ತೀನಿ. ಹಿಂದೆ ತಮ್ಗೆಲ್ಲ ಗೊತ್ತಿದ್ದಂತೆ ಒಂದೇ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಬ್ಯಾನರ್ ಕಿತ್ತಿದ್ದಾರೆ ಅಂತಂದಿದ್ದಕ್ಕೋಸ್ಕರ ನಮ್ಗೆ ನೋವಾಗಿದ್ದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಏನೆಲ್ಲ ಕೆಲಸಗಳು ಏನೇ ಒಂದು ತ್ಯಾಗಕ್ಕೂ ಸಿದ್ಧ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ BLA 2ಗಳು ಅಂದ್ರೆ 244 ಜನ BLA 2ಗಳನ್ನ ಆಯ್ಕೆ ಮಾಡಕ್ಕೆ ರೈಟ್ಸ್ ಕೂಡ ಕೊಟ್ಟಿರ್ತಾರೆ. ನಾವು ಈಗಾಗಲೇ BLA 2ಗಳನ್ನ 244 ಜನನ ಸೆಲೆಕ್ಟ್ ಮಾಡಿ DC ಅವ್ರಿಗೆ ಕಳಿಸಿ ಪಕ್ಷದಿಂದ ಅದನ್ನ ಅಪ್ರೂವಲ್ ಕೂಡ ಮಾಡಿಸಿದ್ವಿ. DC ಅವರು ಕೂಡ ಅಪ್ರೂವಲ್ ಮಾಡಿರ್ತಾರೆ. ಕಳೆದ 2 ದಿನಗಳ ಹಿಂದೆ ಅದಕ್ಕೆ DC ಮತ್ತೆ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಟ್ರೈನಿಂಗ್ ಮೀಟಿಂಗ್ ಕೂಡ ತಗೊಂಡಿದ್ರು. ನಾವೆಲ್ಲರೂ ಕೂಡ ಅದ್ರಲ್ಲಿ ಭಾಗಿಯಾಗಿದ್ವಿ. ಸದ್ಯದಲ್ಲೇ ನಾನು ಕೂಡ ಒಂದು ಕಾಂಗ್ರೆಸ್ ಭವನದಲ್ಲಿ ನಮ್ಮ ಏನು ಟೋಟಲ್ 244 BLA 2ಗಳಿದ್ದಾರೆ ಅದ್ರ ಜೊತೆಗೆ ಮುಖಂಡರುಗಳು ಕೂಡ ಕರೆದು ಒಂದು ಸಭೆ ಮಾಡ್ತಿದ್ದೀವಿ. ಸದ್ಯದಲ್ಲೇ ಯಾರು ಕೂಡ ಗೊಂದಲಕ್ಕೊಳಗಾಗೋದು ಬೇಡ. ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಏನೇ ಒಂದು ಚುನಾವಣೆಗಳಿರಲಿ, ಏನೇ ಒಂದು ಕೆಲಸ ಕಾರ್ಯಗಳಿರಲಿ, ನಾನು ಶತಸಿದ್ಧವಾಗಿ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನ ಏನು ಇಲ್ಲಿ ಸ್ಥಳೀಯ ಚುನಾವಣೆಗಳಿಂದ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಬೇಕು, ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡೋಣ. ನಮ್ಮ ಒಟ್ಟಿಗೆ ಯಾರೇ ಹೋರಾದಾದ್ರೂ ಸ್ವಾಗತ ಕೋರೋಣ. ನಮಗೆ ಬಂದು ಜೊತೆ ನಿಂತ್ಕೊಂಡು ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ, ಒಳಗೊಂದು ಹೊರಗೊಂದು ಬೇಡ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಏನೇ ಇದ್ರು ನೇರ ನೋಡಿ. ತುಂಬಾ ಧನ್ಯವಾದಗಳು. ಈಗ ಪುಟ್ಟವಂಜನಪ್ಪನವರು ಎದುರುಗಡೆ ಹೇಳಿದ್ದಾರೆ, ಅದೇ ಧನ್ಯವಾದಗಳು. ಅದೇ ರೀತಿ ಮುಂಬರುವಂತ ದಿನಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರ ಮುಂದೆ ಹೇಳ್ಬೇಕು ನೀವು ಏನಂತಂದ್ರೆ, ನೋಡ್ರಿ ನನ್ನೊಟ್ಟಿಗೆ ಇಂಡಿಪೆಂಡೆಂಟ್ ಅಂತ ಇರೋರು ನಿಂತ್ಕೊಳ್ಳಿ, ಕಾಂಗ್ರೆಸ್ ಅವರೆಲ್ಲ ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೀವು ಹೇಳಿದ್ರಲ್ಲ, ನೀವು ಗಂಡಸರೇ ಸರಿ. ಅದು ಬಿಟ್ಟು ನಾನು ಕಾಂಗ್ರೆಸ್ ನೀವು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅನ್ಕೊಂಡು ಜೊತೆಲಿದ್ದು ಕೊನೆಯಲ್ಲಿ ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ. ಇದ್ರೆ ಒಟ್ಟಿಗೆ ಇರೋಣ. ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ. ನಮ್ಮ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕಾರ್ಯಕರ್ತರುಗಳಿದ್ದಾರೆ ಶಿಡ್ಲಘಟ್ಟದಲ್ಲಿ. ಅವ್ರು ತೀರ್ಮಾನ ಮಾಡ್ತಾರೆ 2028ರ ಚುನಾವಣೆಯಲ್ಲಿ
ಯಾರು ಕಾಂಗ್ರೆಸ್ನ MLA ಅನ್ನೋದನ್ನ ಆಯ್ಕೆ ಮಾಡೋದು ನೀನಲ್ಲ, ನಾನಲ್ಲ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳು, ಮತದಾರ ಬಂಧುಗಳಿದ್ದಾರೆ, ಅವರು ಆಯ್ಕೆ ಮಾಡೋದು. ನಾನಾಗ್ಲಿ ನೀವಾಗ್ಲಿ ವ್ಯಕ್ತಿಗತವಾಗಿ ಯಾರು ವ್ಯಕ್ತಿ ಪೂಜೆ ಮಾಡೋದು ಬೇಡ. ಕಾಂಗ್ರೆಸ್ ಪಕ್ಷ ಅಂದ್ರೆ ಪಕ್ಷದ ಪೂಜೆ ಮಾಡೋಣ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡೋದಕ್ಕೆಲ್ಲ ಬದ್ಧವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡೋಣ. ಈ ಹಿಂದೆ 2 ಸಾರಿ ದುಡುಕಿದ್ದೀರಾ, ಮತ್ತೆ ತಾವು ದುಡುಕ್ಬೇಡ್ರಿ. ಹಾಗೆ ನೀವೇನಾದ್ರು ಮತ್ತೆ ದುಡ್ಕೋ ಕೆಲಸ ಮಾಡಿದ್ರೆ ಪಕ್ಷ ನಿಮ್ಗೆ ಏನ್ ಮತ್ತೆ ಅದನ್ನ ಸೂಕ್ತವಾದ ಕ್ರಮ ಕೈಗೊಳ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇದ್ದು ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ರಿ. ಯಾರನ್ನೂ ಕೂಡ ಮಾತಾಡಬೇಕು ಅಂತಂದಾಗ ನೀವು 2 ಸಲ ಯೋಚನೆ ಮಾಡಿ ತಾವು ಮಾತಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಾವು ಬಹಳ ಗೌರವ ಕೊಡ್ತಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು, ಒಂದು ಸಣ್ಣ ಹುಡುಗ ಇರಲಿ, ದೊಡ್ಡವರು ಇರಲಿ, ಅವರೆಲ್ಲರೂ ಅಷ್ಟೇ ನಮ್ಮ ಅಣ್ಣ ತಮ್ಮಂದ್ರುಗಳ ತರ ನಾವು ಟ್ರೀಟ್ ಮಾಡ್ತಿದ್ದೀವಿ. ತಾವು ಕೂಡ ಅದೇ ರೀತಿ ಟ್ರೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ, ಇಲ್ಲ ಅಂತಂದ್ರೆ ನೀವು ಓಪನ್ ಆಗಿ ಡಿಸೈಡ್ ಮಾಡ್ಕೊಂಡು ಎದುರು ಬಂದು ತಾವು ಹೋರಾಟ ನಡೆಸ್ರಿ. ಒಳಗಡೆ ಒಂದು ಹೊರಗಡೆ ಒಂದು ಕೆಲಸ ಬೇಡ. ಯಾಕಂದ್ರೆ ಎಲ್ಲ ಜನ, ಸುಮಾರು ಜನನ ನೀವು ಕನ್ಫ್ಯೂಸ್ ಸರಿ ನೀವು ಮಾಡಿದಿರ, ಈ ಸರಿ ನಾವು ಕನ್ಫ್ಯೂಸ್ ಮಾಡೋ ಕೆಲಸ ಬೇಡ. ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ, ಕಾಂಗ್ರೆಸ್ ಭದ್ರವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇರೋಣ. ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ಅವ್ರಿಗೆ ಏನು ಅಂತಂದ್ರೆ, ನನಗೆ BLA 1 ಆಯ್ಕೆ ಮಾಡಿದ್ದಾರೆ ನಮ್ಮ DK ಶಿವಕುಮಾರ್ ಅಣ್ಣವರು, ಇವಾಗ ಮುಖ್ಯಮಂತ್ರಿಗಳು. ಅದೇ ರೀತಿ ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅಣ್ಣವರು ಇವತ್ತು ಅಫಿಷಿಯಲ್ ಆಗಿ ಲೆಟರ್ ಬರೆದು DC ಅವರಿಗೆ ಕಳಿಸಿ, DC ಅವರು ಇವತ್ತು ಅದನ್ನು ಅಧಿಕೃತವಾಗಿ ಆರ್ಡರ್ ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, BLA 1 ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮುಂಬರುವಂತ ಯಾವುದೇ ಚುನಾವಣೆಗಳಿದ್ರೂ ಕೂಡ ಗ್ರಾಮ ಪಂಚಾಯತಿ, ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ಸ್ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ BLA ನೀನೇ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ